ನಿಮಗೆ ಬೆನ್ನು ಐತೇನ್ರಿ? 95% ಮಂದಿಗೆ ಬೆನ್ನು ಇದ್ದವರಿಗೆ ಆಪ್ರೇಷನ್ ಇಲ್ದಂಗೆ ಬರೀ ಮೆಡಿಸಿನ್ದಾಗ ಆರಾಮ್ ಮಾಡ್ಬೋದು. ನಮ್ಮ ಕಡೆ ಭಾಳಷ್ಟು ಮಂದಿ ಪೇಷಂಟ್ಸ್ ಬರ್ತಾರೆ ಬೆನ್ನು ಅಂತಂದ್ರೆ ಹೆದರಿ ಆಪ್ರೇಷನ್ ಬೇಕಂತೇಳಿ. ನಾ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ಬೆನ್ನು ಈಗೀಗ 1 ತಿಂಗಳ ಇಂತ್ರ ಶುರು ಆಗಿದ್ರೆ ಭಾಳ ದಿನ ಇಂತ್ರ ಇಲ್ಲ ಅಂತಂದ್ರೆ ಅದನ್ನು ಔಷಧ ಮತ್ತು ಫಿಸಿಯೋಥೆರಪಿನಾಗ ಆರಾಮ್ ಮಾಡ್ಬೋದು. MRIನಾಗ ಸ್ಮಾಲ್ ಡಿಸ್ಕ್ ಬಲ್ಜ್ ಬಂತಂತಂದ್ರೆ ನೀವು ಹೆದರ್ಕೊಳ್ಳೋದು ಅಗತ್ಯ ಇಲ್ಲ. ಡಿಸ್ಕ್ ಬಲ್ಜ್ ಇದ್ರೂ ಕೂಡ ಪೂರಾ ನಾರ್ಮಲ್ ಲೈಫ್ ಮಾಡ್ಬೋದು. ಎಷ್ಟೋ ಮಂದಿಗೆ ಮೈಂಡ್ ಡಿಸ್ಕ್ ಬಲ್ಜ್ ಇರ್ತೈತಿ, ಅವರು ನಾರ್ಮಲ್ ಲೈಫ್ ಮಾಡ್ಬೋದು ನೋವಿಲ್ದಂಗೆ, ಬರೀ ಮೆಡಿಸಿನ್ಸ್ ಮತ್ತು ಫಿಸಿಯೋಥೆರಪಿ ಮೇಲೆ. ಸರ್ಜರಿ ಯಾವಾಗ ಬೇಕಾಕೈತೆ ಅಂತಂದ್ರೆ ನಿಮಗೆ ಕಂಟಿನ್ಯೂಸ್ ಸಿವಿಯರ್ ಪೇನ್ ಐತಿ, ಆ ನೋವು ಸಂಬಂಧ ನಿಮ್ಗೆ ರಾತ್ರಿ ನಿದ್ದೆ ಆಗುವಂತು, ಒಂದು ಕಾಲಿಗೆ ರೇಡಿಯೇಟ್ ಆಗತೈತಿ ನೋವು, ಒಂದು ಕಾಲಿ ಜಗ್ಗುದು ಜುಮ್ ಹಿಡಿಯೋದು ಆಗತೈತಿ, ಇಲ್ಲಾಂದ್ರೆ ಒಂದು ಕಾಲು ವೀಕ್ನೆಸ್ ಶುರು ಆಗೈತಿ, ಇವೆಲ್ಲ ಲಾಸ್ಟ್ ಸ್ಟೇಜಿಗೆ ಆಕಾವು. ಇಲ್ಲಾಂತಂದ್ರೆ ನಿಮ್ಮದು ಯೂರಿನ್ನು ಇಲ್ಲ ಮೋಷನ್ ಕಂಟ್ರೋಲ್ ತಪ್ಪೈತಿ ಅಂತಂದ್ರೆ ಅವಾಗ ಅಷ್ಟೇ ಆಪ್ರೇಷನ್ ಬೇಕಾಕೈತಿ. ಡೈಲಿ ನಮ್ಮ OPDನಾಗ ಬ್ಯಾಕ್ ಪೇನ್ ಪೇಷಂಟ್ಸ್ ಅಂತೇಳಿ ಹೆದರ್ಕೊಂಡು ಬರ್ತಾರೆ ಆಪ್ರೇಷನ್ ಬೇಕಾಕೈತಿ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ 95% ಮಂದಿಗೆ ಬರೀ ಮೆಡಿಸಿನ್ಸಾಗ ಆರಾಮ್ ಮಾಡಿ ಕಳಿಸ್ತೀವಿ ನಾವು. ಸೊ ಬ್ಯಾಕ್ ಪೇನ್ ಇದ್ರೆ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ, ಕರೆಕ್ಟ್ ಡಾಕ್ಟರ್ ಕಡೆ ತೋರಿಸ್ರಿ. ಈ ವಿಡಿಯೋ ನೀವು ಸೇವ್ ಮಾಡ್ಕೊರಿ, ಮತ್ತು ಇನ್ನಷ್ಟು ಮಂದಿಗೆ ಹೆಲ್ಪ್ ಆದರೆ ಇದನ್ನು ಕಳಿಸ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ಇನ್ನೂ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ.